ನೀವು ಸಂಬಂಧಪಟ್ಟಂಗೆ ಇವ್ರನ್ನೆಲ್ಲ ಏನು ಶಿಕ್ಷಕರನ್ನ ಆ ಥರ ಏನಾದರೂ ಮಾತನಾಡಿಸಿದ್ರಾ ಅಥವಾ ಬೇರೆ ಯಾರ ಮೇಲಾದರೂ ಅನುಮಾನಗಳು ಉಟ್ಕೊಂಡಿರುವಂಥದ್ದು ಏನಾದರೂ ಅವರ ಸ್ನೇಹಿತರಿಗೆ ಈ ಥರದ್ದು ಏನಾದರೂ ಗಮನಕ್ಕೆ ಬಂದಿದೆಯಾ ಅನ್ನೋದನ್ನ ಏನಾದರೂ ಕೇಳ್ಕೊಂಡಿದ್ದೀರಾ? ಇಲ್ಲ. ಇಲ್ಲ, ನನಗೆ ಆ ರೀತಿ ಯಾವ ಇದು ಕೂಡ ಬರ್ತಾನೆ ಇಲ್ಲ. ಹ್ಮ್ 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 ಈಗ ಅವರ ಸ್ನೇಹಿತರು ಬರ್ತಾರಾ ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ? ಫೋನ್ ಮಾಡೋದು ಅಥವಾ ಮನೆ ಹತ್ರ ಬರೋದು? ಹುಡುಗನ ಇದು ಸುಮಂತ್ನ ಸ್ನೇಹಿತರು. ಕಾಂಟ್ಯಾಕ್ಟ್ ಈಗ ಇಲ್ಲ. ಅದು ಮಕ್ಕಳು ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಕಾಣಿಸುತ್ತಲ್ವಾ, ಸುಮಂತ್ ಮತ್ತು ಅವರು ಸ್ನೇಹಿತರು. ಹೌದೌದು. ಸುಮಂತ್ಗೆ ಈ ರೀತಿ ಆದ್ಮೇಲೆ ಅವ್ರಿಗೂ ಕೂಡ ಒಂಚೂರು ಭಯ ಆಗಿದೆ, ಭಯದ ವಾತಾವರಣ ಮುಟ್ಕೊಂಡಿದೆ ಅಂತ ಕಾಣಿಸುತ್ತೆ. ಹೌದೌದು, ಆ ರೀತಿ ಆಗಿರ್ಬೋದು. ಧನು ಪೂಜೆಗೆ ನಾನು ಕೂಡ ಹೋಗ್ತಿದ್ದೆ ಅಂತ ಫಸ್ಟ್ ಆರಂಭದಲ್ಲಿ ಅವರು ಲೋಕನಾಥ್ ಅವರು. ಓಕೆ 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 ಲೋಕನಾಥ್ ಅವರು ನಿಮ್ಗೆ ಮುಂಚೆಯಿಂದ ಪರಿಚಯನಾ ಅಥವಾ? ಅಲ್ಲಲ್ಲ, ನಾವು ಅಲ್ಲೇ ಅದೇ ರೋಡ್ ಸೈಡ್ ಓಕೆ ಓಕೆ ಪರಿಚಯ ಹೋಗುದು ಅವರ ಮನೆ ಎದುರಲ್ಲೇ. ಪರಿಚಯ ಹಂಗಾದ್ರೆ ಅವರ ಕಾಂಪೌಂಡ್ ಮುಂಚೆಯಿಂದನೂ ಪರಿಚಯ ಹಾಗಾದ್ರೆ. ಹೌದು, ನಾವು ಇಲ್ಲಿ ಬಂದ ಮೇಲೆ ಪರಿಚಯ. ಓಕೆ ಓಕೆ ಮೊದಲು ಅವರು ಅಲ್ಲಿ ಇದ್ದವರು. ಮುಂಚೆ ನೀವು ಇಲ್ಲಿ ಬಂದು ಇಲ್ಲಿ ಜಾಗ ತಗೊಂಡು ಮನೆ ಕಟ್ಸೋ ಅಂದ್ರೆ ತೋಟ ತಗೊಂಡು ಮನೆ ಕಟ್ಸೋಕ್ಕಿಂತ ಪೂರ್ವದಲ್ಲೇ ಇದ್ದವರು ಅವರಲ್ಲಿ. ಹೌದೌದು. ಓಕೆ ಓಕೆ ಅವ್ರ ಮನೆ ಹತ್ರ ಕ್ಯಾಮ್ರಾ ಅಂತದ್ದೇನು ಇಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಅದಿಲ್ಲ ಅವರ ಮನೆ. ಹೌದು. ಯಾಕೆ ಹಿಂಗಾಯ್ತು ಅದೊಂದು ಪ್ರಶ್ನೆ ಸಾಯೋವರೆಗೂ ಉಳಿಬಾರ್ದು. ಅದು ಕೊರಗು ನಮ್ಮಲ್ಲಿ ಇರಬಾರ್ದು ಯಾವಾಗ್ಲೂ. ಅದೇ ಕೊರಗಲ್ಲಿ ನಾವು ಸತ್ತೋಗ್ಬಿಟ್ರೆ ಕಷ್ಟ. ಹಂಗಾಗಿ ಏನಾಯ್ತು ಅನ್ನೋದು ಸತ್ಯ ಗೊತ್ತಾಗ್ಬೇಕಲ್ವಾ ಎಲ್ರಿಗೂ. ಹೌದೌದು, ಎಷ್ಟೇ ಬೇಕಾದ್ರೆ ಏನಾಯ್ತು, ಯಾಕೆ ಆಯ್ತು ಈಗ. ಓಕೆ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಸುಮಂತ್ ಸಾವಾಗಿ ಈಗಾಗಲೇ 2 ತಿಂಗಳು ಕಳೆಯೋದಕ್ಕೆ ಬಂತು. ಇನ್ನೇನು 5 ದಿನಗಳು ಕಳೆದೋಗ್ಬಿಟ್ರೆ ಸುಮಂತ್ ಸಾವಿಗೆ 2 ತಿಂಗಳು ತುಂಬಿ ಹೋಗಿಬಿಡುತ್ತೆ. ಆದರೂ ಕೂಡ ಸುಮಂತ್ ಸಾವಿನ ಬಗ್ಗೆ ಒಂದು ಸುಳಿವು ಕೂಡ ಇದುವರೆಗೂ ಸಿಕ್ಕಿಲ್ಲ. ಸ್ನೇಹಿತರೆ, ಇದೊಂದು ದೊಡ್ಡ ನೋವಿನ ಸಂಗತಿ ಅಂತ ಹೇಳಬಹುದು. ಇಲ್ಲಿ ಯಾರು ವಿಫಲರಾದರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮುಗ್ಧ ಮಗುವಿನ ಸಾವಿಗೆ ನ್ಯಾಯ ಇದುವರೆಗೂ ಸಿಕ್ಕಿಲ್ಲ ಅಂತಂದರೆ ಇದೆಂತಹ ಒಂದು ಘೋರ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಳೆದ 1.5 ತಿಂಗಳಿನಿಂದ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಅಸಹಜ ಸಾವು ಆಗಿಬಿಟ್ಟಿತ್ತು. ಅದಾದ ಬಳಿಕ ಸುಮಂತ್ನ ಒಂದು ದೇಹದ ಮೇಲೆ ಆಗಿರುವಂತಹ ಗಾಯಗಳ ಗುರುತನ್ನು ಗಮನಿಸಿದಾಗ ಸುಮಂತ್ನ ಯಾರೋ ಕೊಲೆ ಮಾಡಿ ಕೆರೆಗೆ ಎಸೆದೋಗಿರಬಹುದು, ಬಾವಿಗೆ ಎಸೆದೋಗಿರಬಹುದು ಅನ್ನುವಂಥ ಪ್ರಶ್ನೆ, ಗೊಂದಲ ಎಲ್ಲರಲ್ಲೂ ಮೂಡೋದಕ್ಕೆ ಪ್ರಾರಂಭಿಸಿಬಿಡ್ತು. ಅದರ ನಿಟ್ಟಿನಲ್ಲಿಯೇ 4 ವಿಶೇಷ ತಂಡಗಳನ್ನು ರಚನೆ ಕೂಡ ಮಾಡಲಾಯಿತು. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಎನ್ಕ್ವೈರಿ ಆಗ್ತಾ ಇದೆ, ಸುಮಂತ್ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆಯಲ್ಲಿ ಎಲ್ಲರೂ ಕೂಡ ಇದ್ವಿ. ಸೊ ಈ ಕುರಿತಾಗಿ ಸುಮಂತ್ ತಂದೆಯವರನ್ನು ಕೂಡ ನಾನು ಮಾತನಾಡಿಸಿದೆ. ಆರಂಭದಲ್ಲೂ ಕೂಡ ನೀವು ಆಡಿಯೋವನ್ನು ಕೂಡ ಕೇಳಿಸ್ಕೊಂಡು ಬಂದ್ರಿ. ಸುಮಂತ್ನ ಸ್ನೇಹಿತರಾಗಲಿ ಅಥವಾ ಆಸುಪಾಸಿನವರ ಕಾಂಟ್ಯಾಕ್ಟ್ ಆಗಲಿ ಈಗ ಅವರ ಕುಟುಂಬಕ್ಕೆ ಇಲ್ಲ. ಸುಮಂತ್ ಮತ್ತು ಸ್ನೇಹಿತರ ಬಾಂಡಿಂಗ್ ಹೇಗಿತ್ತು ಅಂತಂದರೆ, ಅವರ ಪಾಡಿಗೆ ಅವರು ಇದ್ದಂಥವರು. ಈ ಕುಟುಂಬದವರ ಜೊತೆ ಒಡನಾಟ ಆಗಲಿ ಅಂಥದ್ದು ಯಾವುದು ಇರಲಿಲ್ಲ. ಬಂದಾಗಲೇ ಅಥವಾ ಸುಮಂತ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾತನಾಡುವಂಥದ್ದು ಅಂತಹದ್ದು ಮಾತ್ರ ಕುಟುಂಬದ ಜೊತೆಗಿತ್ತು. ಆದರೆ ಸುಮಂತ್ನ ಜೊತೆ ಇದ್ದಂಥ ಒಡನಾಟ ಕುಟುಂಬದ ಜೊತೆಗೆ ಸುಮಂತ್ನ ಸ್ನೇಹಿತರದ್ದು ಇರಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸುಮಂತ್ನ ತಂದೆ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇರುವಂಥದ್ದು. ಸೊ ಇದೊಂದು ಏನು ಆಯಿತು ಈ ಸುಮಂತ್ ಕೇಸು ಅನ್ನುವಂಥ ಪ್ರಶ್ನೆ, ಗೊಂದಲ ಸಹಜವಾಗಿ ಕಾಡ್ತಾ ಇದೆ. ಯಾಕೆ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇಲ್ವೋ ಅಥವಾ ಇದು ರಿಪೋರ್ಟ್ ಸೇರಿಬಿಡುತ್ತೋ? ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಅನೇಕ ಕೇಸುಗಳಿಗೆ ಅದ್ಯಾಕೆ ನ್ಯಾಯ ಸಿಗ್ತಾ ಇಲ್ವೋ? ಇಂತಹ ಒಂದು ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಇದಕ್ಕೆ ಉತ್ತರವನ್ನು ಸಂಬಂಧಪಟ್ಟ ಇಲಾಖೆ ನೀಡಬೇಕಾಗುತ್ತೆ. ಇನ್ನು ನಿಮ್ಮೆಲ್ಲರ ಗಮನಕ್ಕೆ ಬಂದ ಹಾಗೆ ಸುಮಂತ್ನ ತಂದೆಯವರು ಈಗಾಗಲೇ ಗೃಹ ಸಚಿವರನ್ನು ಕೂಡ ಭೇಟಿಯಾಗಿದ್ದರು. ಹೋರಾಟ ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಆದರೂ ಕೂಡ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಗೃಹ ಸಚಿವರು ಕೂಡ ಆ ಸಂದರ್ಭಕ್ಕೆ ಸಮಾಧಾನ ಮಾಡಿ ಕಳಿಸಿಬಿಟ್ರು ಅಂತ ಕಾಣಿಸುತ್ತೆ. ಒಂದಿಷ್ಟು ಪೊಲೀಸ್ ಇಲಾಖೆಗೆ ಗೈಡೆನ್ಸ್ಗಳನ್ನು ಕೂಡ, ಅಥವಾ ಸುಮಂತ್ ಸಾವಿಗೆ ಬೇಗ ನ್ಯಾಯ ದೊರಕಿಸ್ಕೊಡಿ, ಅದು ಕೇಸ್ ಏನೋ ಬೇಗ ಇತ್ಯರ್ಥ ಮಾಡಿಕೊಳ್ಳಿ, ಅಥವಾ ಬೇಗ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನು ಹುಡುಕಿ ಅನ್ನುವಂಥದ್ದನ್ನು ಗೈಡೆನ್ಸ್ ಮಾಡಿದ್ರು ಅಂತ ಕಾಣಿಸುತ್ತೆ. ಅದಾದ ಬಳಿಕ ಪೊಲೀಸರು ಕೂಡ ತುಂಬ ಚುರುಕಾಗಿ ಕೆಲಸವನ್ನು ಮಾಡ್ತಾರೆ. ಆದಷ್ಟು ಬೇಗ ಸಾವಿಗೆ ಸತ್ಯ ಗೊತ್ತಾಗುತ್ತೆ ಅನ್ನುವಂಥ ನಂಬಿಕೆ, ಭರವಸೆ ಎಲ್ಲರಲ್ಲೂ ಕೂಡ ಉಟ್ಕೊಳ್ತು. ಆದರೆ ಅದು ಯಾವ ಕಾರಣಕ್ಕೆ ಏನು ತನಿಖೆ ಆಗ್ತಾ ಇದೆಯೋ ಅದು ಗೊತ್ತಿಲ್ಲದಂತೆ ಒಂದು ಪ್ರಶ್ನೆ ಆಗ್ತಾ ಇದೆ. ಸೊ ಮೇಲ್ನೋಟಕ್ಕೆ ಈಗ ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ ಅಥವಾ ಸಾರ್ವಜನಿಕರು ಗಮನಿಸ್ತಾ ಇರುವ ಹಾಗೆ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಆಗಿಲ್ಲ. ಇನ್ನು ಗುಪ್ತವಾಗಿ ಏನಾದರೂ ಬೆಳವಣಿಗೆಗಳು ಆಗಿರಬಹುದು, ಅದು
ಪೊಲೀಸ್ ಇಲಾಖೆ ಇದುವರೆಗೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಮತ್ತು ಗುಪ್ತವಾಗಿ ಇರಬೇಕಾದಂಥ ವಿಷಯಗಳನ್ನು ಗುಪ್ತವಾಗಿ ಇರಲಿ. ಆದರೆ ಸುಮಂತ್ ಸಾವಾಗಿ 2 ತಿಂಗಳು ಕಳೆಯೋದಕ್ಕೆ ಬಂದರೂ ಕೂಡ ಏನೂ ಒಂದು ಬೆಳವಣಿಗೆ ಆಗಿಲ್ಲ ಅನ್ನೋದಿದೆಯಲ್ಲ, ಅದರಲ್ಲೂ ಕೂಡ ಮೇಲ್ನೋಟಕ್ಕೆ ಕಾಣಿಸುವ ರೀತಿಯಲ್ಲಿ ಇದುವರೆಗೂ ಯಾವುದೇ ಬೆಳವಣಿಗೆ ಆಗಿಲ್ಲ ಎಂಬುದು ಒಂದು ಅತ್ಯಂತ ನೋವಿನ ಸಂಗತಿ. ಯಾಕೆ ನಾನು ಪದೇ ಪದೇ ಈ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ. ಈ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯವೇ ಗಮನಿಸ್ತಾ ಇದೆ. ಆದರೂ ಕೂಡ ಅನೇಕ ಮಾಧ್ಯಮಗಳು ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾವೆ, ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ, ಗ್ರೌಂಡ್ ರಿಪೋರ್ಟ್ಗಳನ್ನು ಮಾಡಿದ್ದಾವೆ. ಏನೇನಾಗಿದೆ, ಕುಟುಂಬದವರ ಪರಿಸ್ಥಿತಿ ಹೇಗಿದೆ, ಸೊ ಎಂತಹ ಕುಟುಂಬ ಅದು, ಆ ಎಲ್ಲ ವಿಷಯವನ್ನು ಕೂಡ ಜನಗಳು ಗಮನಿಸ್ತಾ ಇದ್ದಾರೆ. ಆ ಮುಗ್ಧ ಕುಟುಂಬ ತನ್ನ ಪಾಡಿಗೆ ತಾನು ಇದ್ದಂಥ ಕುಟುಂಬ ಅದು. ಬೇರೆಯವರ ಸಹವಾಸಕ್ಕೆ ಹೋಗ್ತಿರಲಿಲ್ಲ ಮತ್ತು ಇವರ ಸಹವಾಸಕ್ಕೂ ಯಾರೂ ಕೂಡ ಬರ್ತಿರಲಿಲ್ಲ. ಅಷ್ಟಕ್ಕಷ್ಟೇ ಸುತ್ತಮುತ್ತಲ ಮನೆಯವರು ಕೂಡ ಹಾಯ್ ಬಾಯ್ ಅನ್ನುವಂತಹ ರೀತಿಯಲ್ಲೇ ಇದ್ದಂಥವರು. ಇದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಅವರಿಗೂ ಕೂಡ ಯಾರ ಜೊತೆಗೂ ವೈಮನಸ್ಸಿರಲಿಲ್ಲ, ಯಾರ ಜೊತೆಯೂ ಕೂಡ ಶತ್ರುತ್ವ ಇರಲಿಲ್ಲ, ಎಲ್ಲರ ಜೊತೆನೂ ಕೂಡ ಅನ್ಯೋನ್ಯವಾಗಿಯೇ ಇದ್ದರು. ಇಂತಹ ಒಂದು ಪರಿಸ್ಥಿತಿ ಇರಬೇಕಾದಂಥ ಕುಟುಂಬ, ಅದರಲ್ಲೂ ಕೂಡ ಆ ಮಗುವಿನ ಕೊಲೆ ಮಾಡುವಂಥ ಮನಸ್ಥಿತಿ ಯಾರಿಗೆ ಬಂತು ಅದು ಕೂಡ ಗೊತ್ತಾಗ್ತಾ ಇಲ್ಲ. ಶಾಲಾ ಶಿಕ್ಷಕರನ್ನು ವಿಚಾರಣೆ ಮಾಡಿದ ಹಾಗೆ ಅಲ್ಲಿಯೂ ಕೂಡ ಆ ಒಂದು ಮಗುವಿನ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇದೆ. ಅಂದರೆ ಸುಮಂತ್ ಒಬ್ಬ ಟ್ಯಾಲೆಂಟೆಡ್ ಹುಡುಗ, ತನ್ನ ಪಾಡಿಗೆ ತಾನು ಇದ್ದಂಥವನು, ಯಾವಾಗಲೂ ಎಲ್ಲರ ಜೊತೆ ಖುಷಿಯಾಗಿ ಇರ್ತಿದ್ದ, ಗಲಾಟೆ ಅಂಥದ್ದು ಯಾವುದೂ ಕೂಡ ಯಾರ ಜೊತೆಗೂ ಮಾಡ್ಕೊಳ್ತಾ ಇರಲಿಲ್ಲ. ತನ್ನ ಪಾಡಿಗೆ ತಾನು ಇದ್ದಂಥ ಮಗು ಅದು. ಈ ರೀತಿಯಾದಂಥ ಒಂದು ಒಳ್ಳೆಯ ಒಪಿನಿಯನ್ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಶಾಲಾ ಶಿಕ್ಷಕರು ಕೂಡ ನೀಡ್ತಾ ಇದ್ದಿದ್ರು. ಇನ್ನು ಸ್ನೇಹಿತರು ಕೂಡ ಅಷ್ಟೇ, ಅವನು ಯಾರ ಜೊತೆಗೂ ಗಲಾಟೆ ಮಾಡಿದವನಲ್ಲ, ಯಾರ ಜೊತೆಗೂ ಹೊಡೆದಾಟ ವೈಮನಸ್ಸು ಇಟ್ಕೊಂಡವನು ಅಲ್ಲ. ಹಾಗಾಗಿ ಅವನು ಹೇಗಾಯಿತು ಅನ್ನೋದು ಕೂಡ ನಮಗೂ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಸ್ನೇಹಿತರು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಅವರು ಅಪ್ರಾಪ್ತರು ಇರೋದ್ರಿಂದ ಅವರಿಗೆ ಹೆಚ್ಚು ನಾವು ಇದ್ರ ಬಗ್ಗೆ ಗಮನಿಸೋದಾಗಲಿ ಅಥವಾ ಅವ್ರನ್ನ ಹೆಚ್ಚು ಪ್ರಶ್ನೆ ಮಾಡೋದಾಗಲಿ ಅದಕ್ಕೆ ಅವಕಾಶ ಬೇಡ ಅನ್ನೋ ಕಾರಣದಿಂದಾಗಿ ಅವ್ರನ್ನ ಹೆಚ್ಚು ಪ್ರಶ್ನೆ ಕೂಡ ಮಾಡಲಿಲ್ಲ. ಸೊ ಮಾಧ್ಯಮಗಳಲ್ಲಿ ಗಮನಿಸಿದ ಹಾಗೆ ಅಥವಾ ನಾನು ಕೂಡ ಒಂದು ಸಾರಿ ಆ ಒಂದು ವಿದ್ಯಾರ್ಥಿಗಳು ಏನಿದ್ದಾರೆ ಸುಮಂತ್ನ ಸ್ನೇಹಿತರ ಜೊತೆಗೂ ಕೂಡ ಮಾತನಾಡಿದ್ದೀನಿ, ಅಭಿಪ್ರಾಯವನ್ನು ಕಲೆ ಹಾಕಿದ್ದೀನಿ. ಸೊ ಗುಪ್ತವಾಗಿ ಆ ಮಾಹಿತಿಯನ್ನು ಕಲೆ ಹಾಕಿದಾಗಲೂ ಕೂಡ ಅವರು ಯಾವುದೇ ರೀತಿಯಾಗಿ ಸುಮಂತ್ ಬಗ್ಗೆ ಆಗಲಿ ಅಥವಾ ಅವನ ಒಂದು ಬಿಹೇವಿಯರ್ ಬಗ್ಗೆ ಆಗಲಿ ಯಾವುದನ್ನು ಕೂಡ ಕೆಟ್ಟದಾಗಿ ಹೇಳಿರಲಿಲ್ಲ. ಒಟ್ಟು ಒಳ್ಳೆಯ ಹುಡುಗ ಅನ್ನೋ ರೀತಿಯಲ್ಲೇ ಒಂದು ಅಭಿಪ್ರಾಯವನ್ನು ಕೂಡ ಹಂಚ್ಕೊಂಡಿದ್ರು. ಸೊ ಈಗ ಸ್ನೇಹಿತರಾಯಿತು, ಕುಟುಂಬದವರಾಯಿತು, ಅದೇ ರೀತಿಯಾಗಿ ಶಾಲೆ ಕಡೆಗಾಯಿತು, ಎಲ್ಲ ಕಡೆಗೂ ಕೂಡ ಸುಮಂತ್ ಒಡನಾಟ ತುಂಬ ಚೆನ್ನಾಗಿತ್ತು. ಇನ್ನು ಕುಟುಂಬದ ಬೇರೆ ಬೇರೆ ಸಂಬಂಧಿಕರ ಜೊತೆಗೂ ಕೂಡ ಸುಮಂತ್ ಅಂದರೆ ತುಂಬ ಇಷ್ಟ ಇತ್ತು. ಸುಮಂತ್ಗೆ ಒಳ್ಳೆಯ ಒಂದು ಬಾಂಡಿಂಗ್ ಇತ್ತು. ಸುಮಂತ ತುಂಬ ಇಷ್ಟಪಡುವಂಥ ಫ್ಯಾಮಿಲಿ ಆಗಿತ್ತು. ಆದರೂ ಯಾಕೆ ಇಂಥದ್ದೊಂದು ಘಟನೆ ನಡೆದು ಹೋಗಿಬಿಡ್ತು ಸುಮಂತ್ನ ಮೇಲೆ, ಅಥವಾ ಸುಮಂತ್ನ ಕೊಲೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಆ ರಾಕ್ಷಸರಿಗೆ ಬಂದದ್ದಾದರೂ ಯಾಕೆ ಅನ್ನುವಂಥ ಪ್ರಶ್ನೆ ಇದುವರೆಗೂ ಕಾಡ್ತಾ ಇದೆ. ಆದರೂ ಕೂಡ ಒಂದು ತುಂಬ ನೋವಿನ ಸಂಗತಿ ಏನು ಅಂತಂದರೆ, ಇದುವರೆಗೂ ಸುಮಂತ್ ಸಾವಿಗೆ ನ್ಯಾಯ ಸಿಗಲಿಲ್ಲ ಅಥವಾ ಸುಮಂತ್ ಸಾವಿನ ಸತ್ಯ ಗೊತ್ತಾಗಿಲ್ಲ ಅನ್ನೋದೇ ಒಂದು ದೊಡ್ಡ ನೋವಿನ ಸಂಗತಿ ಆಗಿಬಿಟ್ಟಿದೆ. ಇದರ ಒಂದು ಸಾವಿನ ಹಿಂದೆ ಯಾರ ಕೈವಾಡವಿದೆ, ಯಾರು ಕೊಲೆ ಮಾಡಿರುವಂಥವರು, ಅಥವಾ ಇದು ಕೊಲೆನ ಅಸಹಜ ಸಾವ, ಯಾಕೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ. ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.